ಹಿಂದೂ ಸಂಘಟನೆಗಳ ಬಾವರಿಗೆ ಯಾಕೆ ಬಂದಿದ್ದಾರೆ? ನೀವ್ ಯಾಕೆ ಬಂದಿರ? ಹೋಗಿ ಕರ್ಕೊಂಡ್ರಿ. ನೀನ್ ಬೇಕಾಗಿಲ್ಲ, ಯಾರು ನೀನು? ನೀವ್ ಬೇಕಾಗಿಲ್ಲ, ನಿಮಗೆ ತಹಶೀಲ್ದಾರ್ ಬೇಕಾಗಿರೋದು. ಆ ಅಮ್ಮನಿಗೆ ನಾನು ಕೊಟ್ಟು ನಾವು ಕೆಲಸ ಮಾಡಕ್ ಹೇಳ್ರಿ. ತಹಶೀಲ್ದಾರ್ ಬಂದ ನೀವ್ ಯಾಕೆ ಬಂದಿದ್ದೀರಾ? ಹಿಂದೂಗಳ ಸಂಘಟನೆಗೆ ಆಯ್ತು ಇದಿಲ್ಲ ಅನ್ಕೊಂಡಿದ್ದೀರಾ? ನಾವ್ ಇಲ್ಲೇ ಕುಂತ್ಕೊಂಡ್ರೆ ತಹಶೀಲ್ದಾರ ಬರ್ಬೇಕು. ಕಳ್ಸ್ರಿ ಹೋಗ್ರಿ. ಬಿಡ್ರಿ, ನಿಮ್ ತಹಶೀಲ್ದಾರ್ಗೆ ಪುರಾಂತರ ಕೊಡಕ್ಕೆ ಹೇಳ್ರಿ, ಪುರಾಂತರ ಮಾತಾಡಕ್ಕೆ ಹೇಳ್ರಿ. ಏನಂತ ನಿಮ್ ತಹಶೀಲ್ದಾರು ಇದೇ ರೀತಿ ಕುಟೋತಿಯನ್ನ ಮಾಡಿದ್ದಾರೆ. ತಹಶೀಲ್ದಾರ್ ಅಂತ ಕುಟೋತಿಯನ್ನ ಮಾಡಿದ್ದಾರೆ. ಸಾರ್ವಜನಿಕರು ಫೋನ್ ಮಾಡಿದ್ರೆ ಫೋನ್ ತಗೊಳ್ಳಲ್ಲ. ನನಗೆ ಎಮ್ಮೆಲ್ಲೆ ಹೇಳಬೇಕು, ಇನ್ನೊಂದು ಹೇಳಬೇಕು ಅಂತಕ್ಕಂಥ ಅಹಮತ ತೋರ್ತಕ್ಕಂಥದ್ದು, ಸಾರ್ವಜನಿಕವಾಗಿ ಸ್ಪಂದಿಸ್ತಾ ಇರ್ತಕ್ಕಂಥದ್ದು. ಇವತ್ತು ಪೊಲೀಸರ ಮುಂಚಿತವಾಗಿ ನಾವು ಪ್ರತಿಭಟನೆಯನ್ನ ಮಾಡ್ತೇವೆ, ಸರ್ಕಾರಕ್ಕೆ ಮನವಿಯನ್ನ ಕೊಡ್ತೇವೆ. ಆ ಸರ್ಕಾರಕ್ಕೆ ಮನವಿಯನ್ನ ನಿಮ್ಮನ್ನೇ ನಾವು ಕೊಡಬೇಕು ಅಂತ ತೀರ್ಮಾನ ಮಾಡಿದೀವಿ ಅಂತಕ್ಕಂಥದ್ದಲ್ಲ. 3 ದಿವಸ ಮುಂಚಿತವಾಗಿ ಹೇಳಿದ್ರು ಕೂಡ ತಹಶೀಲ್ದಾರ್ ಭೇಟಿ ಹೋಗ್ತಾರಿಂದ ಯಾರೊಬ್ಬ ಡೆಪ್ಟಿ ತಹಶೀಲ್ದಾರ್ನ ಬಿಟ್ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಹೋರಾಟಗಾರರಿಗೆ ಅವಮಾನ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಾಗಾಗಿ ನಾನು ಪೊಲೀಸ್ ಅಧಿಕಾರಿಗಳು ಮನವಿ ಮಾಡ್ತೇನೆ, ದಯಮಾಡಿ ತಹಶೀಲ್ದಾರ ಬರಬೇಕು, ಮನವಿಯನ್ನ ಸ್ವೀಕಾರ ಮಾಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. 3 ಸಾರಿ 4 ಸಾರಿ ಮಾಡಿರೋದು ತಹಶೀಲ್ದಾರ್ಗೆ ಏನೇನು ಬೇಡವ್ರೆ ಅಮ್ಮ? ನೆನ್ನೆ ನಾನೇ 3 ಸಾರಿ ಫೋನ್ ಮಾಡಿ ಫೋನ್ ಎತ್ತಿಲ್ಲ ಅಂತಂದ್ರೆ ಸರ್ಕಾರ ಫೋನ್ ಕೊಟ್ಟಿರೋದು ಆಫ್ ಮಾಡ್ಕೊಡ್ಬೇಕು ಕೊಟ್ಟಿರೋದು. ನಿಮ್ಗೆ ಬೋರ್ಡ್ ಹಾಕೊಳಕ್ಕೆ ಕಾಂಗ್ರೆಸ್ ಏಜೆಂಟ್ರು ಅಂತ ಬೋರ್ಡ್ ಆಯ್ತು, ನಿಮ್ಮ ಮನೆ ಹಾಳು ಮಾಡ್ಕೊಂಡ್ರಿ. ಸಾರ್ವಜನಿಕ ಕೆಲಸ ಮಾಡಕ್ ಕತ್ಕೊಂಡ್ರಿ. ಭಗವಂತ ಒಳ್ಳೇದ್ ಮಾಡ್ತಾನೆ. ಈ ತಾಲೂಕು ಆಫೀಸಲ್ಲಿ ಮಾಡಬಾರ್ದು ಆಗ್ಬಾರ್ದು ಹೋಗಿದೆ ನಮ್ ಕಣ್ಮುಂದೆ ಉದಾಹರಣೆಗಳು ಕೊಟ್ಟ. ಸರ್ಕಾರ ಶಾಶ್ವತ ಅಲ್ಲ. ಸರ್ಕಾರ ಏನ್ ಮಾಡ್ತದೆ ಅಂತ ಗುಲಾಮ್ ಬದುಕು ಮಾಡುದು ಯಾವ ಸರ್ಕಾರ ಹೇಳ್ತದ್ರಿ? ಯಾವುದೇ ಸರ್ಕಾರ ಹೇಳಂದ್ರೆ ಈಗ ನಡವಳಿಕೆಗಳು ಅಷ್ಟು ಮಟ್ಟಿಗೆ ಇರ್ತದೆ. ಕೈ ಮುಗಿತೀವಿ ನಾವು. ಇನ್ ಮುಂದೆ ಈ ತರ ಧೋರಣೆನ ನಾವು ಸಹಿಸಲ್ಲ. ಇಲ್ಲ, ನಾವು ನೀವು ಹೊಡೆದಾಟ ಮಾಡ್ಬೇಕಾಗ್ತದೆ. ಆ ಕೆಲಸ ಈಗ ಬದುಕನ್ನು ಇವ್ರು ಮಾಡ್ತಾ ಇದ್ದಾರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು. 3 ದಿವಸ ಮುಂಚಿತವಾಗಿ ನಾನು ನೆನ್ನೆ ಫೋನ್ ಮಾಡಿದ್ದೀನಿ. ಅಮ್ಮ ಫೋನ್ ತೆಗ್ದಿದೆ ಗೊತ್ತಾ, ಮೆಸೇಜ್ ಮಾಡಿದ್ದೀನಿ ಆ ಅಮ್ಮನಿಗೆ. ಜಾಸ್ತಿ ಗಲಾಟೆ ಮಾಡಿ ಏನಾದ್ರು ಯಾಕೆ ಮೇಡಮ್ ಈ ತರ ಮಾಡ್ತಾರೆ ಅಂದ್ರೆ ಅಷ್ಟು ಇವರು ಗಲಾಟೆ ಮಾಡ್ತಾರೆ. ಅಮ್ಮನ ಪ್ರಶ್ನೆನೂ ಮಾಡಂಗಿಲ್ಲ ಯಾರು. ನೆಕ್ಸ್ಟ್ ಏನಾರು ಈ ತರ ಆಯ್ತು ಅಂದ್ರೆ ನಾವು ಸಹಿಸಲ್ಲ ರೀ. ಕಾನೂನು ಕೈಗೆತ್ತಬೇಕಾಗ್ತದೆ. ಅದ್ರ ಎಚ್ಚರಿಕೆ ಆಗಿರಲಿ ಹೇಳ್ತೀನಿ. ನಾವ್ಯಾರೋ ಮುಟ್ಟಾಡಲ್ಲ. ಇಬ್ಬರು ತಾಲೂಕಿನ ಜನ ಹೋರಾಟದಿಂದ ಬಂದಿರ್ತಕ್ಕಂಥವ್ರು ಅದನ್ನ ಗಮನದಲ್ಲಿಟ್ಟು ಕೆಲಸ ಮಾಡಿ ಹೇಳಿ. ನಿಮ್ ತಾಕದ ಮತ್ತೆ ಫೋನ್ ಅಂತ ಮಾತಾಡಕ್ ಹೇಳಿ. ಫೋನ್ ಮಾಡಿಸಿ ಅವರಿಗೆ ವಿಚಾರವಾಗಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಓಂ ಶ್ರೀ ಮಂಜುನಾಥ ಸ್ವಾಮಿ ಕಿ, ಓಂ ಶ್ರೀ ಮಂಜುನಾಥ ಸ್ವಾಮಿ ಕಿ. ಸರ್ಕಾರಕ್ಕೆ ಪರ್ಯಾಯವಾಗಿ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿಯ ಸಂಘವನ್ನು ಮಾಡಬೇಕು. ಇವತ್ತು ಅವರಿಂದ ಇನ್ನೊಂದು 3 ಜನ ಇದ್ದಾರೆ. ನಮ್ಮ ಮಟ್ಟಣ್ಣನವರು ಶಾಸಕರ ಭವನಕ್ಕೆ ಬಾಂಬನ್ನು ಹಾಕ್ಲಿಕ್ಕೆ ಹೋಗಿರ್ತಕ್ಕಂಥ ಕ್ಷೇತ್ರವನ್ನು ಗೆದ್ದಿದ್ದೀರ. ಕೇವಲ ಒಂದೇ ಕೋಮುಗಳಲ್ಲಿ ವೋಟ್ ಹಾಕಿದಾರ. ಇಡೀ ಹಿಂದೂ ರಾಷ್ಟ್ರದಲ್ಲಿ ಇಂದು ಎಲ್ಲ